ಒಂದು ಜೋಕ್ ಹೇಳಮ್ಮ. ಅತಿಥಿ ದೇವೋಭವ ಅಂತ ದೊಡ್ಡದ ಬೋರ್ಡ್ ಹಾಕಿ ಕೆಳಗೆ ಬ್ರಾಕೆಟ್ನಾಗ ರೆಸ್ಟೋರೆಂಟ್ ಅಂತ ಬರ್ದಿದ್ರಂತೆ. ರೆಸ್ಟೋರೆಂಟ್ನಾಗ ಎಲ್ಲರೂ ಊಟ ಮಾಡ್ತಿದ್ರಂತೆ. ಒಂದು 5 ಜನ ಬಂದು ನೋಡ್ರು ಅಲ್ಲಿ ಅತಿಥಿ ದೇವೋಭವ ಅಂತ ದೊಡ್ಡದ ಬೋರ್ಡ್ ಹಾಕ್ಯಾರ, ಬರ್ರು ಎಲ್ಲರೂ ಊಟ ಮಾಡ್ತಿದ್ದಾರೆ, ನಾವು ಊಟ ಮಾಡೋಣ ಅಂತಂದು ಹೋಗಿ 5 ಜನ ಚೇರ್ ಮೇಲೆ ಕೂತ್ರಂತೆ. ಆತ ಬಾಳೆ ಎಲೆ ಹಾಕಿದ್ರಂತೆ, ಅನ್ನ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಹಾಕಿದ್ರಂತೆ. ಚೆನ್ನಾಗಿ ಸಾಂಬಾರನ್ನ ರಸಮ್ಮನ್ನ 7-8 ಪೂರಿ ಎಲ್ಲ ತಿಂದ್ರಂತೆ. 5 ಜನ ಫ್ರೀ ಊಟ ಅಂತಂದು ದಿಗ್ಗದ ಹೊಡೆದು ಊಟಾರ. ಆಮೇಲೆ ಆತ ಮಜ್ಜಿಗೆನ್ನ ಬಂದಾಗ 1000 ರೂಪಾಯಿ ಬಿಲ್ ಕೊಟ್ಟನಂತ, ಒಂದು ಊಟಕ್ಕೆ 200 ರೂಪಾಯಿ ಅಂತಂದು. ಏನಪ್ಪ ಬಿಲ್ ಕೊಡ್ತೀಯಲ್ಲ, ಅತಿಥಿ ದೇವೋಭವ ಅಂತ ಬೋರ್ಡ್ ಹಾಕಿರಿ, ನಾವು ಫ್ರೀ ಊಟ ಅಂತ ಬಂದು ಉಂಡಿವಿ, ನಮ್ಗೆ ಗೊತ್ತಿಲ್ಲ ರೊಕ್ಕ ಕೊಟ್ಟು ಊಟ ಮಾಡ್ಬೇಕಂಬೋದು ಇಲ್ಲಿ ಅಂತ. ಕೆಳಗೆ ರೆಸ್ಟೋರೆಂಟ್ ಅಂತ ಬ್ರಾಕೆಟ್ನ ಬರ್ದೀವಪ್ಪ, ನೀವು ನೋಡ್ಲಿಲ್ಲ ನಾವೇನು ಮಾಡ್ಬೇಕು, ಇದು ಸಮಾರಾಧನೆ ಊಟ ಆರಾಧನೆ ಊಟ ಅಲ್ಲ, ಇದು ನಮ್ದು ರೆಸ್ಟೋರೆಂಟು. ಅತಿಥಿ ದೇವೋಭವ ಅಂದ್ರೆ ನಮ್ಮ ಹೋಟ್ಲಿಗೆ ಬಂದವ್ರು ನೀವು ಅತಿಥಿ ದೇವರು ಇದ್ದಾಗ ಅತಿಥಿಗಳು ಅತಿಥಿ ದೇವೋಭವ ಅಂದಿವಿ, ಎಲ್ಲರೂ ಪುಕ್ಷಟೆ ಊಟ ಹಾಕ್ತೀವಿ ಅಂತಂದು ಅಲ್ಲಿ ಬರ್ದಿಲ್ಲ ಅಂತಂದು ಓನರ್ನ ಕರೆದು, ಸಾರ್ ನೋಡ್ರಿ ಸಾರ್, ಇವರು 5 ಜನ ಫ್ರೀ ಊಟ ಅತಿಥಿ ದೇವೋಭವ ಅಂತಂದು ಫ್ರೀ ಊಟ ಅಂತಂದು 5 ಜನ ಬೇಷ್ ಭೂತೈನ ಮಗ ಉಂಡಾರ, 8-10 ಪೂರಿ ತಿಂದಾರ, 2 kg ಅನ್ನ ಖಾಲಿ ಮಾಡ್ಯಾರ, ಈಗ ಊಟಕ್ಕೆ ರೊಕ್ಕಿಲ್ಲ, ನಾವು ಫ್ರೀ ಊಟ ಅಂತ ಉಂಡಿವಿ ಅಂತಾರೆ ಅಂತ. ಅಪ್ಪ ದಿನ ಇಂತಾರೆ ನೋಡಿ ಸಾಕಾಗ್ಯದ, ಈಗ ಅವ್ರು ಕರೀರಪ್ಪ ಬಾಡಿಗಾರನ್ನ, ಹೋಗ್ರಪ್ಪ ಇಡ್ಲಿ ಸ್ಟ್ಯಾಂಡ್ ಇಡ್ತೀರೋ ಏನು ಬಾಳೆ ಎಲೆ ಎತ್ತುತ್ತೀರೋ ಚಟ್ನಿ ರುಬ್ರಪ್ಪ, ಇವು 1000 ರೂಪಾಯಿಗೆ ಏನು ಕೆಲಸ ಆಗ್ತದೆ ಮಾಡ್ಸ್ಕೊಂಡು ಇವ್ರನ್ನ ಬಿಡ್ರಪ್ಪ, ಹೋಗಿ ಲಾಸ್ಟ್ ಒಂದೊಂದು ಬೀಡ ಕೂಡ ಕೊಟ್ಟು ಬಿಡ್ರಿ, ತಿಂದು ಇವ್ರ ಕೆಲಸ ಮುಗಿದ್ಮೇಲೆ ಇವ್ರನ್ನ ಹೊರಗೆ ಬಿಡ್ರಿ ಅಂತ. ಚೆನ್ನಾಗಿ